ಉಡುಪಿ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದಂತಂದ್ರೆ ನೀವು ಹರಿಕತೆ ಹೇಳ್ಬೇಡಿ ನಿಲ್ಲಿಸಿ ಅಂತ ಹೇಳಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಸ್ಪೀಕರ್ ಅವರು ಉಡುಪಿ ಜನರ ಕ್ಷಮೆ ಕೇಳಬೇಕು ಅಂತೇಳಿ ಅವರು ಒತ್ತಾಯಿಸಿದ್ದಾರೆ. ಸೊ ಏನು ಹೇಳ್ತೀವಿ? ಒಂದು ಅಸೆಂಬ್ಲಿ ಒಂದು ಕುಟುಂಬದ ರೀತಿಯಲ್ಲಿ ಇರುವಂಥದ್ದು. ಇದರಲ್ಲಿ ಕುಟುಂಬದ ರೀತಿ ಇದ್ದಾಗ ಆ ಕುಟುಂಬ ಹೇಗೆ ಚೆನ್ನಾಗಿ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ಒಂದು ಸಭಾಧ್ಯಕ್ಷ ನನ್ನ ಜವಾಬ್ದಾರಿ ಆಗಿದೆ. ಅದರ ಒಳಗಡೆ ಏನಾಗಿದೆ ಅದು ಆಗಿದೆ, ಅದ್ರ ಬಗ್ಗೆ ಹೊರಗೆ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ನಾನೆಲ್ಲರಿಗೂ ಹೇಳೋದಿಷ್ಟೇ, ದಕ್ಷಿಣ ಕನ್ನಡ ಕರಾವಳಿಗೆ ವಿಶೇಷದ ಗೌರವ ಇತ್ತು ಹಿಂದೆ. ಅದು ಎ ಜಿ ಕೊಡ್ಗಿ ಇರಲಿ, ಜಿ ಎಸ್ ಆಚಾರ್ಯ ಇರಲಿ, ಬ್ಲೇಸ್ ಎಸ್.ಎಂ. ಡಿಸೋಜ ಇರಲಿ, ಬಿ ಎ ಮೊಯ್ದೀನ್ ಇರಲಿ, ಜಯರಾಮ್ ಶೆಟ್ಟಿ ಇರಲಿ, ಅಂಗಾರ ಇರಲಿ, ಯೋಗೇಶ್ ಭಟ್ ಇರಲಿ, ಎಲ್ಲ ಶಾಸಕ ಇಡೀ ರಾಜ್ಯದ ಬೇರೆ ಶಾಸಕರೆಲ್ಲರೂ ಕೂಡ ಅದಕ್ಕೆ ಒಂದು ಮಧ್ವರಾಜರು ಇರಲಿ, ಪ್ರತಾಪ್ ಚಂದ್ರ ಶೆಟ್ಟರ್ ಇರಲಿ, ಬೇರೆ ರಾಜ್ಯದ ಎಲ್ಲರೂ ಕೂಡ ಒಂದು ಗೌರವಪೂರಿತವಾದಂಥ ಅತ್ಯುತ್ತಮವಾದ ಒಂದು ಸೌಜನ್ಯದ, ಸಜ್ಜನಿಕೆಯ, ಸರಳತೆಯ ಶಾಸಕರೆಂಬ ವಿಶೇಷ ಗೌರವ ಕರಾವಳಿಯವರಿಗಿದೆ ಇತ್ತು. ಎಲ್ಲ ಶಾಸಕರು ಆ ಗೌರವ ಮತ್ತು ಉಳಿಸಬೇಕಂತೇಳಿ ನಾನು ಎಲ್ಲರಿಗೂ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂದರೆ ಬೇರೆಯವರು ಬಂದು ಆಗ ನಮಗೆ ಹಿಂದೆ ಆಗಿತ್ತು ಮಾರು ಹೀಗೆ ಹೇಳುವಾಗ ಅದು ನಮಗೆ ಸ್ವಲ್ಪ ನೋವಾಗ್ತದೆ. ಅದನ್ನು ಸಂತೋಷ. ನಾನು ಹೇಳಿದೆಲ್ಲ, ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ ಅಂತೇಳಿ ಅಲ್ವಾ. ನಾನೇ ಸ್ಪೀಕರ್ ಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಬೇಕಾದ್ರೆ ನನ್ನ ಪರವಾಗಿ ಎಷ್ಟು ಜನಕ್ಕೆ ಆಶೀರ್ವಾದ ಮಾಡಿ ಶ್ರಮಪಟ್ಟಿದ್ದಾರ ಅಷ್ಟೇ ಆ ಪ್ರೊಟೆಸ್ಟರ್ ಕೂಡ ಇವತ್ತು ಕಾರಣ ಅಂತ ಹೇಳಿಕೆ ನಾನು ಬಯಸ್ತೇನೆ. ಈಗ ಅಧಿವೇಶನದ ಸಂದರ್ಭದಲ್ಲಿ ವಿಧೇಯಕ ಬರುವಾಗ ಚರ್ಚೆ ಆಗೋದು ಸ್ವಾಭಾವಿಕ ಇದರಲ್ಲಿ ಅಲ್ವಾ. ಆವಾಗ ನಾನು ಹೇಳ್ತಿದ್ರೆ ಅದನ್ನು ಸರಿಪಡಿಸ್ಲಿಕ್ಕೆ ಅವಕಾಶ ಏನು, ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಅದನ್ನು ಯಾರು ಸರಿ ತಪ್ಪಂತೇಳಿ ಅದನ್ನು ನಾವು ರೆಕಾರ್ಡ್ ನೋಡಿಕೊಂಡು ಅದನ್ನು ಬಗೆಹರಿಸುವಂಥ ವಿಚಾರ ಇತ್ತು. ಅದು ಏನು ಕೂಡ ಇಲ್ಲ. ಏಕದಮ್ಮಲ್ಲಿ ಬೊಬ್ಬೆ ಹಾಕುವಂಥದ್ದು, ಇನ್ನಿಚ್ಚರ ಹಾಕುವಂಥ ಗದ್ದಲ ಮಾಡಿದರೆ ನಾನು ಸ್ಪೀಕರ್ ಆಗಿ ನನ್ನ ನಿಯಮ ಏನಿದೆ, ನನ್ನದು ಒಂದು ಕೆಲಸ ಏನಿದೆ, ಸ್ಪೀಕರ್ ಆಗಿ ನಾನು ಕೆಲಸ ಮಾಡಿದ್ದೇನೆ. ಯಾವಾಗಲೂ ಕೂಡ ಒಂದು ಬಾವಿಗೆ ಬರಬೇಕಾದ್ರೆ ಪ್ರತಿಪಕ್ಷದ ನಾಯಕರು ಅದಕ್ಕೆ ಸೂಚನೆ ಕೊಟ್ಟಾಗ ಇದು ಬರಬೇಕು. ಪ್ರತಿಪಕ್ಷದ ನಾಯಕರು ಮಾತಾಡಲಿಕ್ಕೆ ಹೊರಟು ಸುಮ್ಮನೆ ಕೂತು ಬೇರೆಯವರಿಗೆ ಹೇಳ್ತಾರೆ. ಅಲ್ಲಿ 5-10 ನಿಮಿಷದ ಗದ್ದಲ ನಡೀತಾ ಇವತ್ತು ಇದೆ. ಸುಮ್ಮನೆ ಕೂತು ಅದನ್ನು ಚರ್ಚೆ ಮಾಡೋ ಅಂತ ನಾನು ಹೇಳಿದ್ರು ಕೂಡ ಸುಮ್ಮನೆ ಕೂತ್ಕೊಂಡ್ರಲ್ಲ, ಕೂತು ಚರ್ಚೆ ಮಾಡಿ ಯಾರು ಏನು ಹೇಳಿದ್ರು, ಏನಾಯ್ತು, ಹೆಚ್ಚು ಕಮ್ಮಿ ಆಗಿದೆ ಅಂತ ನೋಡಿಕೊಂಡು ಹೋದ್ದು ಅದಕ್ಕೆ ಅವಕಾಶನೇ ಇಲ್ಲ. ಪ್ರತಿಪಕ್ಷ ನಾಯಕರಿಗೂ ಗೊತ್ತಿಲ್ಲದೆ ನೇರವಾಗಿ ಬಾವಿಗೆ ಬಂದಾಗ ನನ್ನ ನಿಯಮ ಏನಿದೆ, ಸ್ಪೀಕರ್ ನನ್ನ ಕೆಲಸ ಮಾಡಲೇಬೇಕಲ್ಲ. ಆದ ಪ್ರತಿಯೊಬ್ಬರು ಕೂಡ ಅವರವರ ವಿಚಾರವನ್ನು ಜವಾಬ್ದಾರಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಒಂದು ಸಂದರ್ಭದಲ್ಲಿ. ಇನ್ನೊಬ್ಬರನ್ನು ದೋಷಣೆ ಮಾಡೋದು ಸುಲಭ. ಅವರ ಜವಾಬ್ದಾರಿ ಏನಿತ್ತು, ಅವರು ಎಲ್ಲಿ ತಪ್ಪಿ ಹೋಗಿದ್ದಾರೆ ಅದನ್ನೆಲ್ಲರೂ ಆತ್ಮಾವಲೋಕನ ಮಾಡಬೇಕು. ನಾನು ನೋಡಿ ಅವರೇ ಮಾತಾಡಿದೆ, ಅದನ್ನು ನಾನು ಹೇಳ್ದಲ್ಲ, ಮಾತಾಡಿದೆ. ಆವಾಗ ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತೇಳಿ ಅವರೇ ಸುಮ್ಮನೆ ಕೂತ್ಕೊಂಡು ವಿಚಾರ ಮತ್ತೊಮ್ಮೆ ಕೇಳಿ, ಮತ್ತೆ ನಮ್ಗೆ ಏನಾದ್ರು ರೂಲಿಂಗ್ ಕೊಡ್ಬೇಕು, ಏನಾದರೂ ಹೇಳ್ಬೋದು, ರೆಕಾರ್ಡ್ ನೋಡಿ ಏನು ಹೇಳಿದ್ದಾರೆ. ಆಗ ಅವ್ರು ಏನು ನಾಗೆಲ್ಲ ಹೇಳಿದ್ವಿ ಏನಾದ್ರು ನಡೀತದೆ ಇದು. ಅದಕ್ಕೆ ಸುಮ್ಮನೆ ಕೂತ್ಕೊಳ್ಳಿ, ಸುಮ್ಮನೆ ನಾನು 5 ನಿಮಿಷದಿಂದ ನಾನು ಹೇಳ್ತಾ ಇದ್ದೇನೆ, ನೀವು ಸುಮ್ಮನೆ ಕೂತ್ಕೊಂಡು ಅಂತ ಸೈಲೆಂಟಾಗಿ ಅದು ಏನಿಲ್ಲ, ಬರೀ ಎಲ್ಲ ಇದ್ದು ನಿಂತು ಮಾತಾಡೋದು. ಸಡನ್ ಆಗಿ ಬಾವಿಗೆ ಬಂದಾಗ ಆಗ ಸ್ಪೀಕರ್ ಏನಂತ ತೋರಿಸ್ಬೇಕಲ್ಲ, ಏನು ನನ್ನ ನಿಯಮಗಳು ಏನಂತ ತೋರಿಸಲೇಬೇಕಲ್ಲ. ಇಲ್ಲ ನಾನು ಎಲ್ಲರಿಗೂ ಅಭ್ಯಾಸ ಆಗ್ತಿರ್ತದೆ ಇದೇ ರೀತಿ. ನಮ್ಮಲ್ಲಿ ಇನ್ನೂ 3 ಬಿಲ್ ಇತ್ತು. ಸಾಮಾಜಿಕ ಬಹಿಷ್ಕಾರ ಬಿಲ್ ಉಂಟು, ಒಳ ಮೀಸಲಾತಿ ಬಿಲ್ ಉಂಟು. ಇದು ಪರಿಷತ್ತಿಗೆ ಹೋಗಬೇಕು, ಅಲ್ಲಿ ಚರ್ಚೆ ಆಗಬೇಕು. ನಾನು ಇದರಿಂದ ಟೈಮ್ ಫ್ರೇಮ್ ನನ್ನ ಜವಾಬ್ದಾರಿ ನೋಡಬೇಕಲ್ಲ. ಇಲ್ಲಿ ಬಿಲ್ ಪಾಸ್ ಮಾಡಿ ಅಲ್ಲಿ ಕಲಿಸ್ಬೇಕು, ಅಲ್ಲಿ ಪಾಸ್ ಮಾಡಬೇಕು, ಈ ಟೈಮಲ್ಲಿ ನಾವು ಮುಗಿಸ್ಬೇಕು. ಆ ಸಂದರ್ಭ ನಾವು ಹೇಳಿದಾಗ ಅದನ್ನು ಕೂತ್ಕೊಂಡ್ರೆ ಆಗ ಅವ್ರಿಗೆ ಕ್ಲಾರಿಫಿಕೇಶನ್ ಅಂತ ಕೇಳಿದರೆ ಅಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಎಲ್ಲೋ ಬರ್ತದೆ, ಅದಕ್ಕೆ ಏನಾದೊಂದು ಹೇಳ್ಬೋದು. ಏನು ಕೂಡ ಅವ್ರಿಗೆ ಬರೇ ಗದ್ದಲ ಮಾಡಿಕೊಂಡು ಪ್ರತಿಪಕ್ಷ ನಾಯಕರು ಕೂಡ ಗೊತ್ತಿಲ್ಲ, ಇವರೇ ಎದ್ದು ಬರೋ ಎಲ್ಲಿ ಅದು ನಾವು ನೋಡಲಿಲ್ಲ. ಇದಕ್ಕೆ ಅಲ್ಲಿಗೆ ಬಂದಾಗ ಒಂದು ನಾಳೆ ಅಭ್ಯಾಸ ಆಗಿಬಿಡ್ತದೆ. ಇನ್ನು ಬರೋ ಮುಂಚೆ ಆಲೋಚನೆ ಮಾಡ್ತಾರೆ, ನಾವು ಬಂದರೂ ಕೂಡ ಇಲ್ಲಿ ಪಾಸ್ ಬಂದರೆ ಬರುವುದಿಲ್ಲ, ಸ್ವಲ್ಪ ಸರಿ ಇರ್ತಾರೆ. ಸೊ ಐ ಹ್ಯಾವ್ ಟು ಡೂ ಮೈ ಡ್ಯೂಟಿ. ಅಷ್ಟೇ ನನ್ನ ಕರ್ತವ್ಯ ಅಲ್ಲಿ ಮಾಡಿದ್ದೇನೆ, ಸ್ಪೀಕರ್ ಆಗಿ ನನ್ನ ಕರ್ತವ್ಯ ಅಲ್ಲಿ ಮಾಡಿದ್ದೇನೆ.